ಭಯೋತ್ಪಾದಕರ ದಾಳಿಗೆ ಪ್ರತೀಕಾರದ ಕೂಗು ಎದ್ದಿರುವಂಥದ್ದು, ಜೊತೆಗೆ ಯುದ್ಧದ ಕಾರ್ಮೋಡ ಕೂಡ ಆವರಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಗಬಹುದು, ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಕೋಡಿಮಠದ ಶ್ರೀಗಳಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ನಮಸ್ತೆ ಸ್ವಾಮೀಜಿಗಳೇ. ಈಗ ಭಯೋತ್ಪಾದಕರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರದ ಕೂಗು ಎದ್ದಿರುವಂಥದ್ದು, ನಾವು ಕೂಡ ಆ ಪ್ರತೀಕಾರವನ್ನು ತೀರಿಸಬೇಕು ಅಂತ ಏನು ಮಾಡಿದ್ರೆ ಉಳಿತು ಅಂತ ಒಂದು ಮಾತು ಬರುತ್ತೆ, ಉತ್ತರದ ನಾಡಿನಲ್ಲಿ ಹಾಗೆಯೇ ಹೆಬ್ಬೇಗೆ ಹತ್ತೀತು, ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು. ಈ ಮಾತನ್ನು ಮೊದಲೇ ಹೇಳಿದ್ದು ನಾನು. ಅದು ಹೇಳಿದ ನಡೆಸೋಕ್ಕೆ ಸಾಮೂಹಿಕ ಮೃತ್ಯು ಅಂತ ಹೇಳಿ ಆಯಿತು. ಅದೇ ಕೇವಲ ಭಾರತಕ್ಕೆ ಅಲ್ಲ, ಜಗತ್ತಿನಾದ್ಯಂತ ಇದು ಹೆಚ್ಚಾಗ್ತದೆ. ಇದರಲ್ಲಿ ಉತ್ತರ ನಾಡಿನಲ್ಲಿ ಕಾಶ್ಮೀರದಲ್ಲಾಯಿತು, ಅದು ಕಂಪ್ಲೀಟ್ ಮುಂದುವರ್ಕೊಂಡು ದಕ್ಷಿಣ ಭಾರತ ಎಲ್ಲ ಹೋಗಿ ಜಗವೆಲ್ಲ ಕೂಳಾದೀತು. ಅಂದರೆ ಇದು ಇನ್ನೂ ಭಾಳ ಹೆಚ್ಚಿನ ಆಗ ಮಟ್ಟದಲ್ಲಿದೆ. ಮತಾಂಧ ಗಲಭೆ ಹೆಚ್ಚುತ್ತೆ, ಮರಣ ಮೃದಂಗಗಳಾಗ್ತವೆ, ಸಾವು ನೋವುಗಳಾಗ್ತಾರೆ ಇದರಲ್ಲಿ. ಅದರಿಂದ ಇದು ಆಳುವ ಅರಸರು ಇದನ್ನು ಯೋಚನೆ ಮಾಡಬೇಕು. ಈಗ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾರೆ ಈ ಉಭಯ ರಾಷ್ಟ್ರಗಳೆರಡೂ ಕೂಡ. ನಮ್ಮ ಕೂಡ ಸಾಕಷ್ಟು ನಾವು ಬಲವನ್ನು ಹೊಂದಿದ್ದೀವಿ ಶಸ್ತ್ರಾಸ್ತ್ರಗಳಲ್ಲಿ. ಯುದ್ಧ ಆಗಬೇಕು ಅನ್ನುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು. ಯುದ್ಧ ಆಗಬೇಕಾ, ಹೇಗೆ? ಇದು ಆಳುವ ಅರಸರು ರಕ್ಷಣೆ ಜವಾಬ್ದಾರಿ. ನಮ್ಮಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ, ರಾಷ್ಟ್ರಪತಿಗಳಿದ್ದಾರೆ, ಎಲ್ಲ CMಗಳಿದ್ದಾರೆ. ಅವರು ನಿರ್ಧಾರ ಮಾಡುವಂಥ ವಿಚಾರ. ನಾವು ಒಳ್ಳೆಯದಾಗಲಿ ಅಂತ ಹೇಳ್ಬೋದೇ ವಿನಃ ನಾವು ಸನ್ಯಾಸಿಗಳಾಗಿ ಯಾರೂ ಕೆಟ್ಟದ್ದು ಬಯಸಬಾರ್ದು. ವಿಶೇಷವಾಗಿ ಭಾರತಕ್ಕೆ ಒಳ್ಳೆಯದಾಗಬೇಕು, ಈ ನಾಡಿಗೆ ಒಳ್ಳೆಯದಾಗಬೇಕು. ಅದಕ್ಕೆ ನಮ್ಮ ಜಪಗಳು ಮಾಡಬಾರ್ದೇ ವಿನಃ ನಾವು ಈಗ ಮಳೆ ಹೇಳುವಂಥ ಅಧಿಕಾರ ನಮಗಿಲ್ಲ. ಅದು ರಾಜರಿಗಿದೆ, ರಾಜರ ಕಾಲದಿಂದಲೂ ಬಂದಿರೋದು. ಇದು ರಾಜರು ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ನಾವು. ಆದರೆ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲುವಂಥದ್ದಲ್ಲ, ಇನ್ನೂ ಕೂಡ ಇದು ಜಾಸ್ತಿ ಆಗುತ್ತೆ. ದಕ್ಷಿಣ ಕರ್ನಾಟಕವನ್ನೆಲ್ಲ ಆವರಿಸ್ಕೊಳ್ತಾ, ದಕ್ಷಿಣ ಭಾರತವನ್ನು ಆವರಿಸ್ಕೊಳ್ತಾ ಎಲ್ಲಕ್ಕೆ ಜಗತ್ತಿನಾದ್ಯಂತ ಇದು ಹೆಚ್ಚಾಗ್ತದೆ. ಯಾವ ರೀತಿ ಅಪಾಯ ಆಗ್ಬೋದು ಅಂತ ಅದೇ ನಡೀತಲ್ಲ ಮೊನ್ನೆ. ಅಸಂತೋಷ, ದುಃಖಗಳು, ಜನರ ಮನಸ್ಸು ಕೆಡ್ತಕ್ಕಂಥದ್ದು, ಸಾವು ನೋವುಗಳಾಗ್ತಕ್ಕಂಥದ್ದು, ಬೆಂಕಿ, ಈ ಸುನಾಮಿ ಟೈಗೆ ಆಗ್ತಕ್ಕಂಥದ್ದು, ಒಟ್ಟು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ. ಸ್ವಾಮೀಜಿಗಳೇ, ಈಗ ಇಂಥ ರಾಷ್ಟ್ರದ ವಿಚಾರ, ಭದ್ರತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಇರಬೇಕು. ಆದರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತಂದರೆ, ಈ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಧಾನಿಗಳ ಗಯಾಬಾದ್ರು ಎನ್ನುವಂಥದ್ದು, ಅವ್ರ ಮೇಲೆ ಗೂಬೆ ಕೂರಿಸುವಂಥದ್ದು, ಆ ರೀತಿಯಾದಂಥ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಒಗ್ಗಟ್ಟು ಆಗ್ತಾ ಇಲ್ಲ ಅಂತ. ರಾಜಕೀಯದಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ. ನಾವು ಸರ್ವೇ ಜನಾಃ ಸುಖಿನೋ ಭವಂತು, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯವೇ ಸಕಲ ಇರಬೇಕು, ಮೂಲ ಧರ್ಮದ ಮೂಲ ಅಂತ ಹೇಳ್ತೀವಿ. ಅದಕ್ಕೆ ಅರಸವರಿದ್ದಾರೆ, ಜನ ಮತ ಕೊಟ್ಟಿದ್ದಾರೆ, ಸರ್ಕಾರವನ್ನು ಆಯ್ಕೆ ಮಾಡಿದೆ. ಆ ಸರ್ಕಾರ ಈ ಕೆಲಸವನ್ನು ಮಾಡಬೇಕು. ಆ ಪಕ್ಷ ಈ ಪಕ್ಷ ಅಂತಲ್ಲ, ನೋವು ಎಲ್ಲರಿಗಿರೋದೆ, ಸುಖ ಎಲ್ಲರಿಗಿರೋದೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ರಾಷ್ಟ್ರದ ಭದ್ರತೆಗಾಗಿ, ರಾಷ್ಟ್ರ ಪ್ರೇಮಕ್ಕಾಗಿ ಎಲ್ಲರೂ ಒಂದಾಗ್ತಕ್ಕಂಥದ್ದು ಪ್ರತಿ ಭಾರತೀಯ ಪ್ರಜೆಯ ಕರ್ತವ್ಯ. ಯಾರ್ಯಾರು ಭಾರತದಲ್ಲಿದ್ದಾರೆ ಅವರೆಲ್ಲರ ಕರ್ತವ್ಯ ಇದು. ತಮಗೆ ಈಗಾಗಲೇ ಹೇಳಿದ್ರಿ, ಇದೆಲ್ಲವೂ ಕೂಡ ಆವರಿಸ್ಕೊಳ್ಳುತ್ತೆ, ಜಾಸ್ತಿ ಆಗುತ್ತೆ ಅಂತ. ಅಂತ್ಯ ಅನ್ನೋವಂಥದ್ದು ಇದೆಯಾ? ಆಮೇಲೆ ಎಲ್ಲ ಸರಿ ಹೋಗುತ್ತಾ? ಆಗಲ್ಲ. ಈ 4 ಸುನಾಮಿಗಳು ಈ ಸಂವತ್ಸರದಲ್ಲಿದ್ದಾವೆ. ಜಲ ಸುನಾಮಿಗಳು, ವಾಯು ಸುನಾಮಿಗಳು, ಅಗ್ನಿ ಸುನಾಮಿಗಳು, ಆನಂತರ ಮೇಘ ಸುನಾಮಿಗಳಿದ್ದಾವೆ. ಇದು ಜಗತ್ತಿನ ಮಾತು ಹೇಳ್ತದ್ದು ನಾನು, ಭಾರತಕ್ಕಲ್ಲ. ಮತ್ತು ಬೆಂಕಿಯಿಂದ ಅನಾಹುತ, ಮೇಘದಿಂದ ಅನಾಹುತ, ಜಲದಿಂದ ಅನಾಹುತ, ಹಿಮಾಲಯ ಪರ್ವತ ನಡುಗುವಂಥ ಲಕ್ಷಣ ಇದೆ. ಗೌರಿ ಶಂಕರ ಶಿಖರ ಶಿವಶಿವ ಎಂದಿತ್ತು. ಅಲ್ಲಿಂದ ಬಂತ ಕಿಚ್ಚು ದಿಲ್ಲಿ ಎಲ್ಲ ಕಡೆ ಹಬ್ಬುತ್ತದೆ. ಎಲ್ಲ ಕಡೆ ಭೂಕಂಪಗಳು, ಅರ್ಥಕ್ವೇಕ್ಗಳು, ಆಮೇಲೆ ಅಸಂತೋಷಗಳು, ಸಾವು ನೋವುಗಳು, ದೊಡ್ಡ ದೊಡ್ಡ ಊರುಗಳ ಕಟ್ಟಡ ನಾಶ ಆಗ್ತಕ್ಕಂಥದ್ದು, ನೀರು ನುಗ್ತಕ್ಕಂಥದ್ದು, ಇದು ಜಗತ್ತಿನಾದ್ಯಂತ ಇದೆ. ಈ ಸಂವತ್ಸರದಲ್ಲಿ ಜಗತ್ತಿನ 3-4 ದೊರೆಗಳು ಹೊಸನಿಗೋ ಲಕ್ಷಣ ಇದೆ ಅಲ್ಲಿ. ಆಮೇಲೆ ಭೂಮಿ ಹತ್ತಿ ಉರಿಯೋ ಲಕ್ಷಣ ಇದೆ. ಒಂದು ರೋಗ ಆವರಿಸ್ತದೆ ಈ ಸಂವತ್ಸರದಲ್ಲಿ. ಆ ರೋಗ 5 ವರ್ಷ ಇರುತ್ತೆ. ಅದರಲ್ಲಿ ಒಟ್ಟಿನಲ್ಲಿ ಈ ಕರ್ನಾಟಕ ಸುತ್ತಮುತ್ತಕ್ಕೆ ಏನು ತೊಂದರೆ ಇಲ್ಲ, ಮಳೆ ಬೆಳೆ ಚೆನ್ನಾಗಾಗ್ತದೆ. ಆ ಕಾಲದಲ್ಲಿ ಮಳೆಯಾಗಿರೋದ್ರಿಂದ ಸಕಾಲದೆಲ್ಲ ಮಳೆಗಳು ಸ್ವಲ್ಪ ಅಪಾಯವನ್ನು ಮಾಡ್ತವೆ. ಯುಗಾದಿ ನಂತರ ಆಗುವಂಥದ್ದು ಇದೆಲ್ಲ. ಈಗಾಗಲೇ ಯುಗಾದಿ ಹಬ್ಬ ಮುಗಿದಿದೆ, ನಡೀತಲ್ಲ. ಹಂಗಾಗಿ
ಅಕಾಲದಲ್ಲಿ ಮಳೆ ಆಯ್ತು ಈ ಸಲ. ಮುಂದೆ ಬರುವಂಥ ಸಕಾಲದ ಮಳೆಗಳು ಕೆಲವು ಬರ್ಬೋದು, ಬರದೇ ಇರ್ಬೋದು. ಬಂದರೂ ಅತಿಯಾಗಿ ಅತಿವೃಷ್ಟಿ ಆಗ್ಬೋದು. ಮಳೆ ಬೆಳೆ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಆದರೆ ಈ ಗದ್ದೆಗಳು, ತೊಂದರೆಗಳು, ಸಮಸ್ಯೆಗಳು, ಅಶಾಂತಿ ಮನುಷ್ಯನ ಕಾಡ್ತವೆ.